ನನ್ನ ಪಾಪ ಪರಿಹಾರಕ್ಕೋಸ್ಕರ, ನನ್ನ ಪಾಪಗಳ ಪರಿಹಾರಕ್ಕೋಸ್ಕರ ನನಗೆ ಜನ್ಮ ಕೊಟ್ಟ ಅಪ್ಪ ಅಮ್ಮ ಸತ್ತಿಲ್ಲ, ನನ್ನ ಫ್ರೆಂಡ್ಸ್ ಸತ್ತಿಲ್ಲ, ಜೀವನ ಸಂಗಾತಿ ಸತ್ತಿಲ್ಲ. ಒಂದು ವೇಳೆ ನನ್ನ ಪರವಾಗಿಂತ ಅವ್ರು ಯಾರು ಸತ್ರು ಕೂಡ ಪ್ರಯೋಜನ ಇಲ್ಲ, ಯಾಕೆಂದ್ರೆ ಅವರು ಕೂಡ ಪಾಪಿಗಳೇ, ಮಾನವರೆಲ್ಲರೂ ಪಾಪಿಗಳೇ. ಹಾಗಾದ್ರೆ ಪಾಪಕ್ಕೆ ಪರಿಹಾರ ಮಾಡಬೇಕಾದ್ರೆ ಹಳೆ ಒಡಂಬಡಿಕೆ ಪ್ರಕಾರ, ದೇವರ ನಿಯಮದ ಪ್ರಕಾರ, ಹಳೆ ಒಡಂಬಡಿಕೆಯಲ್ಲಿ ಒಂದು ಸಾಂಕೇತಿಕವಾಗಿ ಕೊಟ್ಟಿದ್ರು, ನೆರಳಾಗಿ ಕೊಟ್ಟಿದ್ರು. ನೀವು ಪಾಪ ಪರಿಹಾರ ಯಜ್ಞವನ್ನು ಅರ್ಪಿಸುವಾಗ ಯಾವ ನ್ಯೂನ್ಯತೆಯೂ ಇಲ್ಲದ, ಯಾವ ಕೊರತೆಯೂ ಇಲ್ಲದ, ಯಾವ ದೋಷವೂ ಇಲ್ಲದ ಗಂಡು ಕುರಿಮರಿಯನ್ನ ನೀವು ಅರ್ಪಿಸ್ಬೇಕು, ಬಲಿ ಅರ್ಪಿಸ್ಬೇಕು ಅಂತ. ಏನು ಸ್ಪಾಟ್ ಇರಬಾರ್ದು, ಏನು ಗಾಯ ಇರಬಾರ್ದು, ಊನ ಇರಬಾರ್ದು, ಏನು ಪ್ರಾಬ್ಲಮ್ ಇರಬಾರ್ದು ಅಂಥದ್ದನ್ನ. ಅದೊಂದು ನೆರಳು, ಯೇಸುವಿನ ನೆರಳಾಗಿತ್ತದು. ಹಾಗೆ ನೋಡುವಾಗ ಒಂದು ಪಾಪ ಇಲ್ಲದೆ ಇರುವ, ಫಾಲ್ಟ್ ಇಲ್ಲದೆ ಇರುವ ಒಬ್ಬ ಮನುಷ್ಯನ ಈ ಪ್ರಪಂಚದಲ್ಲಿ ಹುಟ್ಟಿಲ್ಲ. ಆದ್ರಿಂದ ದೇವರೇ ಮನುಷ್ಯನಾಗಿ ಈ ಭೂಮಿಗೆ ಬಂದರು. ಒಂದು ಫಾಲ್ಟ್ ಇಲ್ಲದೆ, ಫಾಲ್ಟ್ ಮಾಡದೆ, ತಪ್ಪು ಮಾಡದೆ, ಪೂರ್ತಿ ಪರಿಶುದ್ಧನಾಗಿ ನೀತಿಯ ಜೀವನವನ್ನ ಯೇಸು ನನಗೋಸ್ಕರ ಜೀವಿಸಿದರು. ಹಿ ಲಿವ್ಡ್ ಎ ರೈಚಿಯಸ್ ಲೈಫ್ ಫಾರ್ ಮೈ ಸೇಕ್. ನನ್ನನ್ನು ಮುಂದೆ ಇಟ್ಕೊಂಡು ನನಗೋಸ್ಕರ, ಮತ್ತು ಅವರ ಆ ಶಿಲುಬೆಯ ಸಂದೇಶವನ್ನು, ಶಿಲುಬೆಯ ಮರಣವನ್ನು ನಂಬಿ ಮಾನಸಾಂತರ ಪಟ್ಟು ಅವರಲ್ಲಿ ವಿಶ್ವಾಸವಿಟ್ಟು ಬರುವ ಪ್ರತಿಯೊಬ್ಬರನ್ನ ಅವರು ಮುಂದೆ ನೋಡಿದರು. ಹಾಗೆ ನೋಡಿನೇ ಅವರು ಶಿಲುಬೆ ಯಾತನೆಯಲ್ಲಿ ಮುಂದಕ್ಕೆ ಹೋಗಿದ್ದು.